ಅಮೆರಿಕದಿಂದ ಮರಳಿದ ಬಳಿಕ ಶಿವಣ್ಣ ನಟಿಸಲಿರುವ ಬಿಗ್ ಸಿನಿಮಾ ಇದೇನೆ. ಸೆಂಚುರಿ ಸ್ಟಾರ್ ಶಿವರಾಜ್‌ಕುಮಾರ್ ನಟನೆಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಬೈರ್ತಿ ರಣಗಲ್ ರಿಲೀಸ್‌ಗೆ ಕ್ಷಣಗಣನೆ ಶುರುವಾಗಿದೆ. ಮತ್ತೊಮ್ಮೆ ಶಿವಣ್ಣನ ಮಾಸ್ ಅವತಾರದಲ್ಲಿ ನೋಡೋದಕ್ಕೆ ಅವರ ಹುಡುಗರು ತುದಿಗಾಲಲ್ಲಿ ನಿಂತಿದ್ದಾರೆ. ಈಗಾಗಲೇ ಶಿವಣ್ಣ ಕೂಡ ಬೈರ್ತಿ ರಣಗಲ್ ಸಿನಿಮಾ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಬಿಚ್ಚಿಟ್ಟಿದ್ದಾರೆ. ಕನ್ನಡ ಚಿತ್ರರಂಗದ ಎವರ್ಗ್ರೀನ್ ಹೀರೋ ಶಿವರಾಜ್‌ಕುಮಾರ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡ್ತಿದ್ದಾರೆ. ಸದ್ಯ ಅನಾರೋಗ್ಯ ಹಿನ್ನೆಲೆ ಶೂಟಿಂಗ್ಗೆ ಬ್ರೇಕ್ ಕೊಟ್ಟಿದ್ದು ಸಿನಿಮಾಗಳ ಪ್ರಮೋಷನ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಈಗಾಗಲೇ ಅವರ ಇನ್ನೊಂದು ಸಿನಿಮಾ ಅರ್ಜುನ್ ಜನ್ಯ ನಿರ್ದೇಶಿಸಿದ 45 ಕೂಡ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಶಿವಣ್ಣ ಅನಾರೋಗ್ಯ ಅವರ ಅಭಿಮಾನಿಗಳಲ್ಲಿ ಆತಂಕ ಮೂಡಿಸಿದೆ. ಅವರೇ ಖುದ್ದಾಗಿ ತನ್ನ ಆರೋಗ್ಯ ಸಮಸ್ಯೆಯನ್ನ ಹೇಳಿಕೊಂಡಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿರುವ ಸೆಂಚುರಿ ಸ್ಟಾರ್ ಮುಂದಿನ ತಿಂಗಳು ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಲಿದ್ದಾರೆ. ಚಿಕಿತ್ಸೆಯ ಬಳಿಕ 1 ತಿಂಗಳು ವಿಶ್ರಾಂತಿ ಕೊಡಲು ವೈದ್ಯರು ಸೂಚಿಸಿದ್ದಾರೆ. ಆ ಬಳಿಕ ಮತ್ತೆ ಸಿನಿಮಾಗಳನ್ನು ಆರಂಭ ಮಾಡ್ತಾರೆ. ಇನ್ನು ಶಿವರಾಜ್‌ಕುಮಾರ್ 1 ದಿನವೂ ಸಿನಿಮಾ ಕೆಲಸ ಇಲ್ಲದೆ ಫ್ರೀಯಾಗಿ ಇದ್ದಿದ್ದೇ ಇಲ್ಲ. ಆದರೆ ಅನಾರೋಗ್ಯ ಹಿನ್ನೆಲೆ 2 ತಿಂಗಳು ಬ್ರೇಕ್ ಕೊಡಬೇಕಿದೆ. ಇದು ಕಷ್ಟ ಅಂತಾಲೆ ಹೇಳಿಕೊಂಡಿರುವ ಶಿವಣ್ಣ ಅಮೆರಿಕಾಗೆ ತೆರಳಲಿದ್ದಾರೆ. ಅಲ್ಲಿ ಸರ್ಜರಿ ಮುಗಿಸಿದ ಬಳಿಕ ಭಾರತಕ್ಕೆ ಮರಳಿದ ಬಳಿಕವೇ ದೊಡ್ಡ ಪ್ರಾಜೆಕ್ಟ್ನಲ್ಲಿ ನಟಿಸಲಿದ್ದಾರೆ. ಈ ವಿಷಯವನ್ನ ಸ್ವತಃ ಶಿವರಾಜ್‌ಕುಮಾರ್ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಶಿವಣ್ಣ ಅವರ ಕೈಯಲ್ಲಿ 1-2 ಸಿನಿಮಾಗಳಿಲ್ಲ. ಹುಷಾರಾದ ಬಳಿಕ ಸೆಂಚುರಿ ಸ್ಟಾರ್ ಯಾವ ಸಿನಿಮಾವನ್ನ ಮೊದಲು ಕೈಗೆತ್ತಿಕೊಳ್ಳುತ್ತಾರೆ ಅನ್ನೋ ಕುತೂಹಲ ಇದ್ದೇ ಇತ್ತು. ಯಾಕಂದ್ರೆ ಈಗಾಗಲೇ 4-5 ಸಿನಿಮಾಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅದರಲ್ಲಿ ಉತ್ತರಾಖಂಡ ಸಿನಿಮಾ ಶೂಟಿಂಗ್ ಮುಗಿಸಬೇಕಿದೆ. ಈಗಾಗಲೇ ಹೇಮಂತ್ ರಾವ್ ನಿರ್ದೇಶನದ ಭೈರವನ ಕೊನೆ ಪಾಠಕ್ಕೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಶೂಟಿಂಗ್ ಪೋಸ್ಟ್ ಪೋನ್ ಮಾಡಲಾಗಿದೆ. ಹಾಗೆ ಶ್ರೀನಿ ನಿರ್ದೇಶಿಸಿರುವ ಎ ಫಾರ್ ಆನಂದ್ ಸಿನಿಮಾ ಕೂಡ ಅನೌನ್ಸ್ ಆಗಿದೆ. ಇದಲ್ಲದೆ ಇನ್ನು 2 ಬೇರೆ ಭಾಷೆಗಳ ಸಿನಿಮಾಗಳಿವೆ. ಇಷ್ಟರಲ್ಲಿ ಮೊದಲು ನಟಿಸುವ ಸಿನಿಮಾ ಯಾವುದು ಅನ್ನುವ ಪ್ರಶ್ನೆಗೂ ತೆರೆ ಬಿದ್ದಿದೆ. ದಳಪತಿ ವಿಜಯ್ ನಟಿಸುತ್ತಿರುವ ಕೊನೆಯ ಹಾಗೂ 69ನೇ ಸಿನಿಮಾದಲ್ಲೂ ನಟಿಸಲಿದ್ದಾರೆ. ಆದರೆ ಈ ಸಿನಿಮಾಗೂ ಮುನ್ನ ಟಾಲಿವುಡ್ನ ಮೆಗಾ ಸ್ಟಾರ್ ರಾಮ್ ಚರಣ್ ನಟಿಸುತ್ತಿರುವ RC16 ಸಿನಿಮಾದಲ್ಲೇ ಶಿವಣ್ಣ ನಟಿಸಲಿದ್ದಾರೆ. ಶಿವಣ್ಣ ಸರ್ಜರಿ ಮುಗಿಸಿ ಬರುತ್ತಿದ್ದಂತೆ ಮೊದಲು ರಾಮ್ ಚರಣ್ ಸಿನಿಮಾದಲ್ಲಿ ನಟಿಸಲಿದ್ದಾರೆ. ಈಗಾಗಲೇ ಸಿನಿಮಾ ಸೆಟ್ಗೆ ಸೇರಿಕೊಳ್ಳಬೇಕಿತ್ತು. ಆದರೆ ಸ್ವಲ್ಪ ತಡವಾಗಿ ಬರುತ್ತೇನೆ ಎಂದು ಹೇಳಿದ್ದು ಅಮೆರಿಕದಲ್ಲಿ ಸರ್ಜರಿ ಮುಗಿಸೋ ಹಿಂತಿರುಗುತ್ತಿದ್ದಂತೆ ರಾಮ್ ಚರಣ್ ಸಿನಿಮಾ ಸೆಟ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ.